ಹೌದು. ಇಲ್ಲೆಲ್ಲ ಹೇಗೆ ಗಾಡಿಗಳು ಟಿಪ್ಪರ್ ಗಾಡಿಗಳು ನಿಂತಿವೆ. ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಇನ್ನೂ ಕೂಡ ಇದರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ನಮಗೇನಾರ ಅಪಾಯ ಆದ್ರೆ ಇವರು MLA ಸಾಹೇಬರು ಆಗಲಿ, ಇವರು ಶಾಸಕರು ಯಾರೇ ಆಗಲಿ, ಮಿನಿಸ್ಟರ್ ಆಗಲಿ, ತಹಸೀಲ್ದಾರ್ ಸಾಹೇಬ್ರು ಆಗಲಿ, ಅವ್ರ ಜಿಮ್ಮೆದಾರು. ಇವತ್ತಿಗೆ 6 ದಿವಸ ಆಯ್ತು ನಾವು ಕುಂತು, ನಂಬಲ್ಲಿ ಯಾರನ್ನೂ ಬರಲಾಗ್ಯಾರ. ಎದುರು ಸಲ್ಯಾಕ DC ಅವ್ರು ಬರಬೇಕು. ನಮ್ಮ ಪೊಸಿಷನ್ ಎಲ್ಲಿ ಇದೆ, ನಮ್ಮ ಲ್ಯಾಂಡ್ ಎಲ್ಲಿ ಇದೆ, ಮತ್ತು ಇದಕ್ಕೆ ಏನು ಮಾಡ್ತಾರೆ, ಸೀಜಿಂಗ್ ಏನು ಮಾಡ್ತಾರೆ, FIR ಏನು ಮಾಡ್ತಾರೆ, ಅದಕ್ಕೆ ಏನು ದಂಡ ಹಾಕ್ತಾರೆ, ನಮ್ಮ ಮುಂದೆ ಹಾಕ್ಬೇಕು ಸರ್. FIR ಕಾಪಿ ನಮ್ಮ ಕೈದು ಕೊಡಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ ಸರ್. ಶಾದಿಪುರ್ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆಯ ಬಗ್ಗೆ ಮೇಲಾಧಿಕಾರಿಗಳ ಜಾಣ ಮೌನ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಶಾದಿಪುರ ಪಕ್ಕದಲ್ಲಿರುವ ಸರ್ವೆ ನಂಬರ್ 126/1, 126/3 ಸರ್ಕಾರಿ ಜಮೀನಿನ 188 ಎಕರೆ ಜಮೀನಿನ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆಯ ಬಗ್ಗೆ ನಮ್ಮ JK ನ್ಯೂಸ್ನಲ್ಲಿ ವರದಿಯಾಗುತ್ತಿದ್ದಂತೆ ಮೈನ್ಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಕೇವಲ ಕಾಟಾಚಾರಕ್ಕೆ ಎಂಬಂತೆ ನೋಡಿಕೊಂಡು ಹೋಗಿದ್ದಾರೆ. ಯಾವುದೇ ಕಾನೂನಿನ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರತಿಭಟನಾಕಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮುಖಂಡತ್ವ ವಹಿಸಿದ ಶಂಕರ ಪವಾರ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಡೋಂಟ್ ಕೇರ್ ಎಂಬಂತೆ ವರ್ತಿಸುತ್ತಿದ್ದಾರೆ. ರೈತ ಪ್ರತಿಭಟನಾಕಾರರ ಜೀವಕ್ಕೆ ತೊಂದರೆ ಇದ್ದರೂ ಕೂಡ ಅವರಿಗೆ ಯಾವುದೇ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿಲ್ಲ. ಇದು ಎಲ್ಲೋ ಒಂದು ಕಡೆ ಸಂಶಯ ಮೂಡಿ ಬರುವಂತೆ ಕಾಣುತ್ತಿದೆ ಎಂದಿದ್ದಾರೆ. ಅದೇನೇ ಆಗಲಿ, ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಕ್ರಮ ಹೊರಿಸುವಂತೆ ಪ್ರತಿಭಟನಾಕಾರರು ಮನವಿ ಮಾಡಿದ್ದಾರೆ. ರಾಜೇಂದ್ರ ಪ್ರಸಾದ್, JK ನ್ಯೂಸ್ ಕನ್ನಡ, ಚಿಂಚೋಳಿ. ಇಲ್ಲೆಲ್ಲ ಹೇಗೆ ಗಾಡಿಗಳು ಟಿಪ್ಪರ್ ಗಾಡಿಗಳು ನಿಂತಿವೆ. ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಇನ್ನೂ ಕೂಡ ಇದರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ತಾವೆಲ್ಲ ನೋಡ್ಬೋದು, ಸುತ್ತಮುತ್ತ ನೋಡ್ಬೋದು, ಯಾವ ಗಾಡಿ ಎಲ್ಲ ಗಾಡಿಗಳು ಇಲ್ಲೇ ನಿಂತಿವೆ. ಇಲ್ಲಿ ಯಾವ ಗಾಡಿಗಳ ಮೇಲೂ ಕಾನೂನು ಕ್ರಮ ಇಲ್ಲ. ಇನ್ನೊಂದು ಏನಂತಂದರೆ, ವಿಶೇಷ ಏನಂತಂದರೆ, ಇಲ್ಲಿ ಇದು ಕರ್ನಾಟಕದ ಭೂಮಿ, ಆದರೆ ಇವರು ರಾಯಲ್ಟಿ ಕೊಡುವುದು ತೆಲಂಗಾಣದ ರಾಯಲ್ಟಿ ತೋರಿಸಿ ಇಲ್ಲಿನ ಮಣ್ಣು ಒಯ್ತಾರೆ. ಅಂದರೆ ಇವರು ಎಷ್ಟು ರಾಜಾರೋಷವಾಗಿ ಅಕ್ಕಮ ಎಸಗುತ್ತಿದ್ದರೂ ಇಲ್ಲಿ ಆಡಳಿತ ಏನು ಮಾಡಿದ್ರೆ ಕಣ್ಣು ಮುಚ್ಚಿ ಕುಳಿತಿದೆ. ಇವ್ರ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತು ಈಗ ಅವ್ರು ಆಲ್ರೆಡಿ ಅಲ್ಲಿ ತಾವು ನೋಡ್ಬೋದು, ಎಷ್ಟು ದೂರ ಅಲ್ಲಿ ಟೆಂಟ್ನಲ್ಲಿ ಎಂಥ ಬಿಸಿಲಲ್ಲಿ ಕುಂತಿದ್ದಾರೆ, ಅದು ಕೂಡ ತಾವು ನೋಡ್ಬೋದು. ಅಂಥ ಬಿಸಿಲಲ್ಲಿ ನಡುರಾತ್ರಿ ಕತ್ತಲಲ್ಲಿ ಜೀವದ ಹಂಗನ್ನು ತೊರೆದು ಅವರೆಲ್ಲ ಪ್ರತಿಭಟನೆ ಕುಂತಿದ್ದಾರೆ. ಪಾಪ ಅವರ ಭೂಮಿ ಇದೆ ಅಂತ. ಆದರೂ ಕೂಡ ಅವರಿಗೆ ಯಾವುದೇ ರೀತಿ ಶಾಸಕ ಆಗಲಿ, ಸಂಸದರಾಗಲಿ, ಯಾವುದೇ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡ್ತಿಲ್ಲ. ಮತ್ತು ಇಲ್ಲಿವರೆಗೆ ಅವ್ರು ಯಾವುದೇ ರೀತಿಯಲ್ಲಿ ಬಂದಿಲ್ಲ. ಶಾಸಕರು ಖಾಸಗಿ ಕಾರ್ಯಕ್ರಮಕ್ಕೆ, ಸಂಸದರು ಖಾಸಗಿ ಕಾರ್ಯಕ್ರಮ ಬರುತ್ತೆ, ಆದರೆ ಇಂಥ ಬಡ ಜನರ ಪರವಾಗಿ ಬರಲಿಕ್ಕೆ ಆಗೋದಿಲ್ವಾ? ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಇಲ್ವಾ? ಅಥವಾ ಇವರು ಶಾಸಕ ಸಂಸದರಿಗಿಂತ ಮೇಲೆ ಅಷ್ಟು ಪ್ರಭಾವಿ ಈ ವ್ಯಕ್ತಿಗಳಿದ್ದಾರಾ ಎಂಬ ಪ್ರಶ್ನೆ ಈಗ ಎಲ್ಲರ ಮನದಲ್ಲಿ ಕಾಡ್ತಾ ಇದೆ. ಸರ, ಈ ಜಮೀನು ಬಾರದಾಗ ನಾವು 6 ದಿವಸ ಆಯಿತು ಇಲ್ಲಿ ಟೆಂಟ್ ಹಾಯ್ಕೊಂಡು ಕುಂತಿದ್ದೆವು. ನಮ್ಮ ಶಾಸಕರು ಯಾರೇ ಆಗಲಿ, MLA ಸಾಹೇಬ್ರೇ ಆಗಲಿ, ತಹಸೀಲ್ದಾರ್ ಸಾಹೇಬ್ರೇ ಆಗಲಿ, ಇವರು DC ಸಾಹೇಬ್ರೇ ಆಗಲಿ, ಈ 6 ದಿವಸದಿಂದ ನಮ್ಗೆ ಯಾರು ನೋಡಲ್ಲ ಹೊಂಟ್ರ. ನಾವು ಇಲ್ಲಿ ಒಂದು 6 ದಿವಸದಾಗೆ 2-3 ಆದ್ರೆ ಈಗ ಸರಿ 10 ಹಾಸ್ಪಿಟಲ್ದಾಗ ಅಡ್ಮಿಟ್ ಆರ ಬಿಸಿಲಿಗೆ. ಮತ್ತೊಂದು ಏನದ ಸರ್, ಅವರು ಯಾರೋ ಮೈನಸ್ ಆಫೀಸರ್ ಅಂತ ಅವ್ರು ಬಂದರು. ಅವ್ರು ಬಂದು ಭೀ ಏನು ಬಂದೇಗೆ ಅವ್ರು ಗಾಡಿ ಹೊಡಿತೀನಿ, ಅದು ಹೊಡ್ತೀನಿ ಅಂತ ಹಿಂಗೆ ಸಿಟ್ಟಿನ ಮಾತಾಡಿದ್ರು. ಆಮೇಲೆ ಆ ಕಡೆ ಹೋಗಿ ಏನು ಮಾತಾಡ್ಕೊಂಡ್ರು, ಅವರು ಬೆಂಕಿನಪ್ಪಲೆ ಮಾತಾಡಿ ಅವ್ರು ತಣ್ಣಗೆ ಬರ್ಪಪ್ಲೆ ಆಗಿದ್ರು ಸರ್. ಅವರು ನಮ್ಗೆ ಪೊಲೀಸ್ ಪೊಂಡಿಷನ್ ಇಲ್ಲ, ಪೊಲೀಸ್ ಅವ್ರನ್ನ ನೋಡ್ಲಿಕ್ಕತ್ತಿಲ್ಲ, ಯಾರು MLA ಅವ್ರು ನೋಡ್ಲಿಕ್ಕತ್ತಿಲ್ಲ. ರಾತ್ರಿಗೆ ಯಾರು ಬೆದರಿಕೆ ಹಾಕ್ಲಕತ್ತಾರ. ಗುಂಡಗಳು ಬಂದು ಗಾಡಿ ತಂದು ನಿಂದಿಸ್ತಾರ. ಯಾರಪ್ಪ ಅಂತಾರೆ ಓಡೋಗ್ಲಕತ್ತಾರ. ನಮಗೇನಾರ ಅಪಾಯ ಆದ್ರೆ ಇವರು MLA ಸಾಹೇಬರು ಆಗಲಿ, ಇವರು ಶಾಸಕರು ಯಾರೇ ಆಗಲಿ, ಮಿನಿಸ್ಟರ್ ಆಗಲಿ, ತಹಸೀಲ್ದಾರ್ ಸಾಹೇಬ್ರು ಆಗಲಿ, ಅವ್ರ ಜಿಮ್ಮೆದಾರು. ನಮಗೆ ಏನಾರ ಪ್ರಾಣ ಅಪಾಯ ಆದ್ರೆ ಭೀ ಅವ್ರ ಜಿಮ್ಮೆದಾರು. ನಮ್ಗೆ ಪೊಲೀಸ್ ಪೊಂಡಿಷನ್ ಭೀ ಇಲ್ಲ, ಯಾರು ದಿಕ್ಕಿಲ್ಲ. ಬಡು ಮಂದಿಗೆ ಓಟ್ ಕೇಳಕ್ಕೆ ಬರ್ತಾರೆ ಮನೆತನ. ಓಟ್ ಹಾಕ್ರಯ್ಯ, ನಾ MLA ಆದರೆ ನಿಮಗೆ ಮನೆ ಕಟ್ಟಿ ಕೊಡ್ತೀನಿ, ನಿಮಗೆ ರೊಕ್ಕ ಕೊಡ್ತೀನಿ, ನಿಮ್ಗೆ ಮದ್ದತು ಮಾಡ್ತೀನಿ, ಬಡವರಿಗೆ ಸಹಾಯ ಮಾಡ್ತೀನಿ ಅಂತಾರೆ. ಓಟ್ ಹಾಯಿಸ್ಕೋತಾರೆ. ಅವ್ರು ಗೆದ್ದೊಟ್ಟೆ ಇದು ಮಾತಾಡ್ತಾರೆ. ಆಮೇಲೆ ಮನೆಗೆ ಕೊಡ್ತಾರೆ ಅವರು. ಈಗ ಬಡವರಿಗೆ ಏನು ತಕ್ಲೀಫ್ ಆದ ಯಾರು ನೋಡ್ಲಿಕ್ಕೆ ಬರೋಂಗಿಲ್ಲ. 5-6 ದಿವಸದಿಂದ ಕುಂತಿದ್ದೆವು, ಈ ತಾನೇ ಯಾರೂ ಭೀ ಬಂದಿಲ್ಲ. ನಮಗೇನೋ ಹೇಳಕ್ ಅವ್ರು ಸಾಥ್ ಕೊಡಲಾಗ್ಯಾರ. ಮತ್ತ ನಮಗೆ ಇದು ಹೊಡಿತೀವಿ ಅದು ಹೊಡಿತೀವಿ ಅಂತಾರ. ಮತ್ ಇಲ್ಲಿ ಬರೋಣ ತಣ್ಣಗ ಆಗ್ಬಿಡ್ತಾರ್ರಿ ಸರ್. ಅಂದ್ರೆ ಅವ್ರು ಅಲ್ಲಿಂದ ಬರ್ತಾರ, ಬರ್ತಾರ. ಮತ್ ಇಲ್ಲಿ ಬರೋಣ ಒಂದ್ ಜಾಸ್ತಿ 1-2 ನಿಮಿಷ ನಿಂತಿರ್ತು ಅಂದ್ರೆ ಏನಾಗ್ತದೆ, ನಾವು ತಣ್ಣಗೆ ಬರಪಾದಾಪ್ಲೆ ಆತರ ನೋಡ್ರಿ ಸರ್. ಮತ್ತ ನಾವ್ ಏನಾರ ನೋಡಿ ಅಂದ್ರ ಮತ್ ಏನು ಹೇಳಲ್ರಿ ಸರ್. ನಮ್ಗ ಬೆಂಕಿ ಅಪ್ಲೆ ಬಂದು ಬರಪಾತಾರ ನೋಡ್ರಿ, ಮಂಜುಗಡ್ಡೆ ಆತರ.
ಹಂಗಾದ್ರ ನೋಡ್ರಿ ಸರ್ ಅಂದ್ರೆ ಅಧಿಕಾರಿಗಳು ಮತ್ತ ನಾವು ಬಡವ್ರ ಮಂದಿ ಹೆಂಗ್ ಮಾಡ್ಬೇಕು, ಬಿಸಿಲಾಗ ಕುಂತು ಸಾಯ್ಲಾತಿದ್ವು, ನೀರಿಲ್ಲ ಏನಿಲ್ಲ, ಮತ್ತ ನಾವು ಮನಿ ಬಿಟ್ಟು ರಾತ್ರಿ ಬರ್ಲತ್ತಿದ್ದೇವಿ, ನಮಗ್ ಇಲ್ಲಿ ಸತ್ತರ್ನು ಯಾವನು ಬಂದು ನೋಡಲ್ಲ. ಇಲ್ಲ, ನಾವು ವರದಿ ಮಾಡಿದ್ವಮ್ಮ, ಇದಕ್ಕಿಂತ ಮುಂಚೆ ವರದಿ ಮಾಡಿದ್ವಿ ಕೆಂಪು ಅಕ್ರಮ ಕೆಂಪ್ ಮನೆ. ಈಗ ಅಧಿಕಾರಿಗಳ ಜೊತೆ ನಾವು ಮಾತಾಡಿದೆವು, ಕಳಿಸ್ತೀನಿ ಅಂತಂದ್ರೆ ಬಂದಿಲ್ಲ ಮೇಡಮ್. ಬಂದಿರ್ ಸರ್, ನಾ ಅದೇ ಹೇಳತ್ತೀನಲ್ಲ, ಬಂದನು ಮತ್ತ ಅಲ್ಲಿ ಬೆಂಕಿ ಹಾಕಿ ಬಂದು ಇಲ್ಲಿ ಆಯ್ತು ತಡಕ್ ಬರಪ ಆಗ್ಲೇ ಕುಂತಾರ. ಇಲ್ಲ ನಮ್ಗೆ ಏನು ನೋಡಿ ಹೇಳಕ್ ಸಾಧ್ಯ ಕೊಡಲ್ಲ, ಮತ್ತ ಅವ್ರನ್ನು ಏನು ಹೇಳಲ್ಲ. ಆಯ್ತು ಜರಗಳ ನಿಂದಿರ್ತಾರ, ತಡಂಗ ಆಗ್ಲಿ ಹೋಗ್ತಾರ. ಸ್ಥಳೀಯವಾಗಿ ಯಾರೋ ಜನಪ್ರತಿನಿಧಿಗಳು ಬಂದಿಲ್ಲ, ತಮ್ದು ಏನು ಕೇಳಿಲ್ಲ ಮೇಡಮ್? ಅವ್ರು ಏನ್ ಕೇಳಿಲ್ರಿ ಸರ್, ನಮ್ಗೆ ಏನ್ ಕೇಳಿಲ್ಲ, ನಮಗ ಒಟ್ಟಾನೆ ಕೇಳಿಲ್ಲ. ಅವ್ರು ಕದ್ದಿ ಮಣ್ಣು ತಗೊಂಡ್ ಹೋಗವ್ರಿಗೆ ನೀವು ಸಾಥ್ ಕೊಡ್ಲತ್ತೀರಿ, ನಮಗ್ ಭೂಮಿ ಇಲ್ಲಿ ಬಡ್ರ ಮುಂದೆ ಕುಂತವ್ರಿ, ನಮಗ್ ಸಾಥ್ ಯಾಕೆ ಕೊಡಲಾಗಿರಿ ನೀವು ದೊಡ್ಡವರು? MP ಆಲಾಗ್ MLA ಆಲಾಗ್ ಯಾರ ಆಲಾಗ್ ಏನಾರು ಕೆಲಸ ಐತಂದ್ರ ಜಲ್ದಿ ಓಡಿ ಬರ್ತೀರಿ ನಂಬಲ್ಲಿಗೆ. ಮತ್ತೆ ಇದು ಕೆಲಸ ಅಲ್ಲಿಂದ ಇವತ್ತಿಗೆ 6 ದಿವಸ ಆಯ್ತು ನಾವು ಕುಂತು, ನಂಬಲ್ಲಿ ಯಾರನ್ನೂ ಬರಲಾಗ್ಯಾರ. ಎದ್ರ ಸಲ್ಯಾಕ ಅಂದ್ರೆ ತಾವು ಹೇಳ್ತಾ ಇರೋದು ಜನಪ್ರತಿನಿಧಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅಧಿಕಾರಿಗಳು ಇವ್ರು ತಮ್ಮ ಕೆಲಸ ಮಾಡ್ಕೊಳತ್ತಾರ, ನಮ್ ಕಷ್ಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ ಕಷ್ಟಕ್ಕೆ ಅವರು ಇಲ್ಲ ಇಲ್ಲಿ ಒಟ್ಟ. ಅಂದ್ರು ನಾವು ಸತ್ ಹೋದ್ರು ಇವ್ರು ಬರಲ್ ಬಿ ಇಲ್ಲಿ. ಅಂದ್ರೆ ಹೆಂಗ್ ಮಾಡಬೇಕು, ನಮ್ ಬಡ ಮಂದಿ ಹೆಂಗ್ ಬದುಕಬೇಕು? ಇನ್ನೊಂದು ವಿಷಯ ಅಂದ್ರೆ ಸರ್, ಸುಮ್ಮನೆ ತಹಸೀಲ್ದಾರ್ ಬಂದು ಸುಳ್ಳು ಭರವಸೆ ನೀಡಿದ್ರೆ ನಾವು ಇಲ್ಲಿಂದ ಹೇಳೋ ಸರ್, DC ಅವ್ರು ಬರಬೇಕು, ನಮ್ಮ ಪೊಸಿಷನ್ ಎಲ್ಲಿ ಇದೆ, ನಮ್ಮ ಲ್ಯಾಂಡ್ ಎಲ್ಲಿ ಇದೆ, ಮತ್ತು ಇದಕ್ಕೆ ಏನು ಮಾಡ್ತಾರೆ, ಸೀಜಿಂಗ್ ಏನು ಮಾಡ್ತಾರೆ, FIR ಏನು ಮಾಡ್ತಾರೆ, ಅದಕ್ಕೆ ಏನು ದಂಡ ಹಾಕ್ತಾರೆ, ನಮ್ಮ ಮುಂದೆ ಹಾಕ್ಬೇಕು ಸರ್. FIR ಕಾಪಿ ನಮ್ಮ ಕೈದು ಕೊಡಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ ಸರ್. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.